ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ದಿನಚರಿ ಹೇಗಿರುತ್ತೆ, ನಾನು ಏನೇನು ಕೆಲಸ ಎಲ್ಲ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ಎದ್ದ ತಕ್ಷಣ ಮುಖ ತೊಳ್ಕೊಂಡು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಬಿಸಿ ನೀರು ಕುಡಿದು ಇವಾಗ ಕಸ ಗುಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪಾರ್ಕಿಂಗ್ ಜಾಗ. ಮೊದಲು ಪಾರ್ಕಿಂಗ್ ಜಾಗನ ಗುಡಿಸಿ ಆಮೇಲೆ ಗೇಟ್ ಹೊರಗಡೆ ಕಸ ಗುಡಿಸ್ತೀನಿ. ದಿನ ಕಸ ಗುಡಿಸ್ತೀನಿ, ಆದ್ರೂ ಕಸ ಬರ್ತಾನೆ ಇರುತ್ತೆ. ನೋಡಿ ಎಷ್ಟೊಂದು ಕಸ ಇದೆ ಅಂತ. ಇಲ್ಲಿ ಬೈಕೆಲ್ಲ ನಿಲ್ಲಿಸ್ತೀವಿ, ಹಾಗಾಗಿ ಮಣ್ಣು ಜಾಸ್ತಿ ಬರುತ್ತೆ. ಮತ್ತು ಮೆಟ್ಲೆಲ್ಲ ಹತ್ಕೊಂಡು ಮೇಲೆ ಹೋಗೋರು ಇರ್ತಾರೆ, ಕೆಳಗಡೆ ಇಳಿಯೋರು ಇರ್ತಾರೆ. ಹಾಗಾಗಿ ಕಸ ಜಾಸ್ತಿನೇ ಇರುತ್ತೆ ಪಾರ್ಕಿಂಗ್ ಜಾಗದಲ್ಲಿ. ದಿನ ಕಸ ಗುಡಿಸ್ತೀನಿ, ಆದ್ರೂ ಕಸ ಬರ್ತಾನೆ ಇರುತ್ತೆ. ಇವಾಗ ಪಾರ್ಕಿಂಗ್ ಎಲ್ಲ ಕಸ ಗುಡಿಸಿದ್ದಾಯಿತು. ಇವಾಗ ಗೇಟ್ ಹೊರಗಡೆ ಕಸ ಗುಡಿಸಿ ನೀರು ಹಾಕ್ತೀನಿ. ಇವತ್ತು ಅಚ್ಚುಗೂ ಬೇಗ ಎಬ್ಸಿದ್ದೀನಿ, ಯಾಕಂದರೆ ಅವಳಿಗೆ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋದಿತ್ತು. ಹಾಗಾಗಿ ಬೇಗ ಎಬ್ಸಿದ್ದೀನಿ. ಕಟ್ಟಿಂಗ್ ಮಾಡಿಸ್ಕೊಂಡು ಬರೋದಿದ್ದರೆ ಬೇಗ ಏನಕ್ಕೆ ಎಬ್ಸಿದ್ದೀನಿ ಅಂತಂದರೆ, ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗೋರಿದ್ದರು. ಅವಳಿಗೆ ಲೇಟಾಗಿ ಎಬ್ಸಿ ಅವಳಿಗೆ ಕರ್ಕೊಂಡು ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅವಳು ಬೇಗ ಎಬ್ಸಿದ್ರೆ ಬೇಗ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ಬೋದು ಅಂತ. ನೋಡಿ ಎಷ್ಟೊಂದು ಓಡಾಡ್ತಾ ಇದ್ದಾಳೆ. ನಾನು ಕಸ ಗುಡಿಸ್ತಾ ಇದ್ದೀನಿ, ಅವಳಿಗೆ ನೋಡೋದಾಗ್ತಾಯಿದೆ. ಆ ಕಡೆ ಹೋಗಬೇಡ ಮಗ, ಈ ಕಡೆ ಹೋಗಬೇಡ ಮಗ ಅಂತ. ಯಾಕಂದರೆ ಎಲ್ಲ ಕಡೆನೂ ಹೂವಿನ ಗಿಡಗಳಿದ್ದಾವೆ ಮತ್ತು ಹುಲ್ಲಿದೆ. ಅದರಲ್ಲಿ ಏನಾದರೂ ಕಪ್ಪೆ ಹಲ್ಲಿ ಇರುತ್ತೆ ಅಂತ ನನಗೆ ಭಯ. ನಾನು ಹೋಗಬೇಡ, ಎಲೆ ಮುಟ್ಟಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಕೂಗ್ತಾನೇ ಇದ್ದೀನಿ. ಅವಳು ನೋಡಿದ್ರೆ ಆ ಕಡೆ ಈ ಕಡೆ ಓಡಾಡ್ತಾನೇ ಇದ್ದಾಳೆ. ಕಸ ಗುಡಿಸಿ ಗೇಟ್ ಹೊರಗಡೆ ನೀರು ಹಾಕಿದೆ, ರಂಗೋಲಿ ಹಾಕಿದೆ. ಅದಾದಮೇಲೆ ಮನೆ ಒಳಗಡೆ ಬಂದು ಮನೆಯೆಲ್ಲ ಕಸ ಗುಡಿಸ್ದೆ. ಟೀ ಮಾಡಿ ಟೀ ಕುಡಿದು ಅಚ್ಚುಗೆ ಹಾಲು ಕಾಸಿಕೊಟ್ಟೆ. ಇಲ್ಲಿ ಅಚ್ಚು ಕಟಿಂಗ್ ಮಾಡ್ಕೊಂಡು ಬರೋಕ್ಕೆ ಅಂತ ರೆಡಿಯಾಗಿದ್ದಾಳೆ. ಕಟಿಂಗ್ ಮಾಡ್ಕೊಂಡು ಬಂದಳು. ಹೊರಗಡೆನೇ ಸ್ನಾನ ಮಾಡೋಕ್ಕೆ ಅಂತ ಬಿಸಿನೀರು ಬಕೆಟಲ್ಲಿ ತುಂಬಿಸಿ ಹೊರಗಡೆ ತೊಗೊಂಡು ಹೋಗಿ ಕೊಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಯಾರೇ ಕಟಿಂಗ್ ಮಾಡ್ಕೊಂಡು ಬಂದರೂ ಮನೆ ಒಳಗಡೆ ಸೇರಿಸಲ್ಲ, ಹೊರಗಡೆನೇ ತಲೆ ಸ್ನಾನ ಮಾಡಿಕೊಂಡು ಮನೆ ಒಳಗಡೆ ಬರಬೇಕು. ಅದಕ್ಕೋಸ್ಕರ ಬಿಸಿನೀರು ಹೊರಗಡೆ ತೊಗೊಂಡು ಹೋಗಿ ಕೊಡ್ತಾಯಿದ್ದೀನಿ. ಬೈ ಚಾನ್ಸ್ ಏನಾದರೂ ಹೊರಗಡೆ ಸ್ನಾನ ಮಾಡೋಕ್ಕೆ ಅನುಕೂಲ ಇಲ್ಲ ಅಂತಂದರೆ ಕಟಿಂಗ್ ಮಾಡ್ಕೊಂಡು ಬಂದಾಗ ತಲೆ ಹೊರಗಡೆನೇ ತೊಳ್ಕೊಂಡು ಮೈ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮನೆ ಒಳಗಡೆ ಬಂದು ಬಾತ್ರೂಮಲ್ಲಿ ಸ್ನಾನ ಮಾಡ್ಬೋದು. ಇದು ನಮ್ಮ ಪದ್ಧತಿ, ನಮ್ಮ ಊರಲ್ಲೂ ಹಾಗೆ ಮಾಡ್ತಾರೆ. ಅಚ್ಚು ಕಟಿಂಗ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ದೇವ್ರ ಪೂಜೆ ಮಾಡಿ ಮುಗಿಸಿದ್ದೆ. ನೋಡಿ ಯಾವ ಥರ ಕಟಿಂಗ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ.
ಅವಳಿಗೆ ಸ್ಟೈಲಾಗಿ ಮಾಡ್ಕೊಳ್ಳೋದು ಇಷ್ಟ, ಈ ಥರ ಇಷ್ಟ ಇಲ್ಲ ಹೇರ್ ಕಟ್ಟಿಂಗು. ಆದರೆ ಊರಿಂದ ನಮ್ಮ ಅಪ್ಪ ಅಮ್ಮ ಬಂದಾಗ ಬೈತಾಯಿದ್ರು, ಇವಾಗ ಏನು ಸ್ಟೈಲ್ ಮಾಡಿಸ್ತೀರಾ, ಬೇಡ ಅಷ್ಟೊಂದು ಕೂದಲು ಬೆಳೆಸ್ಬೇಡಿ, ಇವಾಗ ಇನ್ನೊಂದು ಚೂರು ದೊಡ್ಡವಳಾಗಲಿ ಆಮೇಲೆ ಬೇಕಾದರೆ ಕೂದಲು ಬೆಳೆಸೋರಂತೆ, ಇವಾಗ ಚಿಕ್ಕದಾಗೇ ಇರಲಿ ಕಟ್ಟಿಂಗು ಅಂತ ಹೇಳಿದ್ರು. ಆದರೆ ಅವಳಿಗೆ ಇಷ್ಟ ಇಲ್ಲ, ಅವಳಿಗೆ ಕೂದಲೆಲ್ಲ ಜಾಸ್ತಿ ಇರಬೇಕು. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತಲೇ ಅವಳಿಗೆ ಹೇರ್ ಕಟ್ಟಿಂಗು ಸಣ್ಣ ಮಾಡಿಸಿದ್ದೀವಿ. ಅವರ ಅಪ್ಪನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಪೂರಿ, ಅದ್ರ ಜೊತೆ ಆಲೂ ಮಟರ್ ಮಸಾಲ ಮಾಡ್ತಾಯಿದ್ದೀನಿ. ನಾನು ಪೂರಿ ಮನೆಯಲ್ಲಿ ಮಾಡೋದೇ ಇಲ್ಲ, ಹೊರಗಡೆನೂ ತಿನ್ನೋದೇ ಇಲ್ಲ, ಯಾಕಂದರೆ ಪೂರಿಯಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ ಹಾಗಾಗಿ. ಆದರೆ ಇವಾಗ ತುಂಬ ದಿನ ಆಯಿತು, ತುಂಬ ದಿನದ ಮೇಲೆ ಪೂರಿ ತಿನ್ನಬೇಕು ಅನ್ನಿಸ್ತಾ ಇತ್ತು, ಹಾಗಾಗಿ ಪೂರಿ ಮಾಡ್ತಾಯಿದ್ದೀನಿ. ಆದರೆ ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಪೂರಿ ತಿಂದಾಗ ಇಡೀ ದಿನ ಅದು ಡೈಜೆಷನ್ ಆಗೋಗುತ್ತೆ. ಅದೇ ರಾತ್ರಿ ಟೈಮಲ್ಲಿ ಪೂರಿ ಏನಾದರೂ ಮಾಡಿದ್ರೆ ಅದು ಡೈಜೆಷನ್ ಆಗೋದೇ ಇಲ್ಲ. ಅದರಲ್ಲೂ ನಾವು ಪೂರಿ ತಿನ್ನೋದೇ ಇಲ್ಲ, ಮನೇಲಿ ನಾನು ಮಾಡೋದೇ ಇಲ್ಲ. 1 ವರ್ಷ ಆಯಿತು ಅನಿಸುತ್ತೆ ನಾನು ಪೂರಿ ಮಾಡಿ. ಅಚ್ಚುನು ಕೇಳ್ತಾ ಇದ್ಲು, ಪೂರಿ ಮಾಡಿಕೊಡಿ ಅಮ್ಮ, ಪೂರಿ ಮಾಡಿಕೊಡಿ ಅಮ್ಮ ಅಂತ. ನಮ್ಮ ಅಚ್ಚು ಅಂತೂ ಫೋನಲ್ಲಿ ಟಿ ವಿಲಿ ಏನು ನೋಡ್ತಾಳೋ ಅದನ್ನೆಲ್ಲ ಕೇಳೋಕ್ಕೆ ಶುರು ಮಾಡಿದ್ದಾಳೆ ಇವಾಗ, ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ. ಅದಕ್ಕೋಸ್ಕರ ನಮಗಿಲ್ಲ ಅಂತಂದ್ರೆ ಅವಳಿಗೋಸ್ಕರ ಮಾಡಬೇಕು ಅಂತ ಇವತ್ತು ಪೂರಿ ಮಾಡ್ತಾಯಿದ್ದೀನಿ. ಹೆಲ್ತಿಗೆ ಒಳ್ಳೆಯದಲ್ಲ ಅಲ್ವಾ ಪೂರಿ, ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡಲ್ಲ. ಚಪಾತಿ ಮಾಡ್ತೀನಿ ಬೇಕಾದರೆ, ಪೂರಿ ಅಂತೂ ಮಾಡೋದೇ ಇಲ್ಲ. ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡಿದೆ ಪೂರಿ, ಅದ್ರ ಜೊತೆ ಆಲೂ ಮಟರ್ ಮಸಾಲ ರೆಡಿ ಮಾಡಿದ್ದೀನಿ. ನಾಷ್ಟಕ್ಕೆ ಪ್ಲೇಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಅಚ್ಚುಗೆ ಮತ್ತು ಅವರ ಅಪ್ಪಗೆ ನಾಷ್ಟಕ್ಕೆ ಕರೀತಾ ಇದ್ದೀನಿ. ಇಲ್ಲಿ ನೋಡಿ ಅಪ್ಪನ ಕೈಯಿಂದನೇ ರೆಡಿ ಆಗಬೇಕಂತೆ, ಯಾಕಂದರೆ ತರಲೆ ಜಾಸ್ತಿ ಇರುತ್ತೆ. ಅಮ್ಮನ ಹತ್ರ ತರಲೆ ಎಲ್ಲ ನಡೆಯಲ್ಲ, ಅಪ್ಪನ ಹತ್ರನೇ ತರಲೆ ನಾಟಕ ಎಲ್ಲ ಮಾಡ್ಬೋದು. ನೋಡಿ ಎಷ್ಟೊಂದು ಆಟ ಆಡ್ತಾ ಇದ್ದಾಳೆ. ಅವರು ತಲೆ ಬಾಚಬೇಕು ಅಂತ ಇದ್ದಾರೆ, ಅವಳು ತಲೆ ಬಾಚ್ಕೋತಾ ಇಲ್ಲ. ನಮ್ಮ ಇಬ್ಬರ ಪ್ರೀತಿಯ ಮಗಳು, ಅವಳು ಏನೇ ಮಾಡಿದ್ರೂ ನಾವು ಸಹಿಸ್ಕೋತೀವಿ. ಹಾಗಂತ ಹಠ ಮಾಡಿದ್ರೆ, ಹೇಳಿರೋ ಮಾತು ಕೇಳದೇ ಇದ್ದರೆ ಸಹಿಸ್ಕೊಳ್ಳಲ್ಲ. ನಾವು ಹೇಳ್ಕೊಡ್ತೀವಿ, ಇದು ತಪ್ಪು ಮಗ, ಈ ಕೆಲಸ ಮಾಡಬೇಡ ಅಂದರೆ ಆ ಕೆಲಸ ಮಾಡಲ್ಲ ಅವಳು. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.